Hi, hello my putanis and batanis. ಹೇಗಿದ್ದೀರಾ ಎಲ್ಲರೂ? I hope you all are doing great, preparing well for your exam, isn't it? So this is the most awaited session as you all requested. As I promised, here I am with the top 50 questions. ಇದು ಜಸ್ಟ್ 50 ಕ್ವೆಶನ್ಸ್ ಅಲ್ಲ ಮಕ್ಕಳ. ಇದೇನಂತ ಹೇಳಿದ್ರೆ ಪ್ರೀವಿಯಸ್ಲಿ ಫ್ರೀಕ್ವೆಂಟ್ಲಿ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂಥ ಕ್ವೆಶನ್ಸ್. ಓಕೆನಾ? ಎಕ್ಸಾಮ್ ತುಂಬ ಹತ್ರ ಬಂದಿರೋದ್ರಿಂದ ನಿಮ್ಮ ಕಾನ್ಸೆಪ್ಟ್ ಎಲ್ಲ ಏನಾಗಿದೆ, ಒಂದು ರೇಂಜಿಗೆ ಮುಗಿಸಿರ್ತೀರ, ಹೌದಲ್ವಾ? ರಿವಿಷನ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಇವಾಗ ನೀವೇನು ಮಾಡಬೇಕಂತ ಹೇಳಿದ್ರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು, ಹೌದಲ್ವಾ? ಸೊ ನೀವು ಈ 50 ಕ್ವೆಶನ್ಸ್ನ ಏನು ಹೇಳಿ, ನೀವು ಈ 50 ಕ್ವೆಶನ್ಸ್ನ ನೀವು ತುಂಬ ಸೀರಿಯಸ್ ಆಗಿ ವಿತ್ ಕಾನ್ಸೆಪ್ಟ್ ಕ್ಲಾರಿಟಿ ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಐ ಕ್ಯಾನ್ ಅಶ್ಯೂರ್ ಯು ನಿಮಗೆ ಡೆಫಿನೆಟ್ಲಿ ಗುಡ್ ಮಾರ್ಕ್ಸ್ ಬರುತ್ತೆ ಮಕ್ಕಳ. ಓಕೆನಾ? ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವೆಶನ್ ಮಕ್ಕಳ, ಇವತ್ತೇನಂತ ಹೇಳಿದ್ರೆ ನಾನು ನಿಮಗೆ ಈ ಕ್ವೆಶನ್ಗೆ ವಿತ್ ಸೊಲ್ಯೂಷನ್ ಹೇಳಲ್ಲ. ಓಕೆನಾ? ಇವತ್ತೇನು ಮಾಡ್ಬೇಕು ನೀವಂತ ಹೇಳಿದ್ರೆ ಕ್ವೆಶನ್ಸ್ನ ಬರ್ಕೊಳ್ಳಿ. ಓಕೆನಾ? ಏನು ಮಾಡ್ಬೇಕಂತ ಹೇಳಿದ್ರೆ ನೀವು ಆನ್ಸರ್ನ ಬರೀಬೇಕು. ಓಕೆ? ಸೊ ನೆಕ್ಸ್ಟ್ ನಿಮ್ಗೇನಾದರೂ ಇದಕ್ಕೆ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ನೀವು ಆನ್ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ನಿಮಗೆ ಸೊಲ್ಯೂಷನ್ನ ಕೊಡ್ತೀನಿ. ಓಕೆನಾ? ಫಸ್ಟ್ ಕ್ವೆಶನ್, ವಾಟ್ ಈಸ್ ರ್ಯಾನ್ಸಿಡಿಟಿ? ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ರ್ಯಾನ್ಸಿಡಿಟಿ. ನಮಗೆ ಗೊತ್ತಲ್ವಾ ಮಕ್ಕಳ ರ್ಯಾನ್ಸಿಡಿಟಿ ಅಂದರೆ ಏನು ಅಂತ, ಹೌದಲ್ವಾ? ಸೊ ರ್ಯಾನ್ಸಿಡಿಟಿ ಅಂದರೆ ಡೆಫಿನೇಷನ್ ಬರಿಬೇಕು ಮತ್ತು ಪ್ರಿವೆಂಟಿಂಗ್ ಮೆಥಡ್ಸ್ನ ನೀವು ಬರಿಬೇಕಾಗತ್ತೆ. ಓಕೆ? ಕನ್ನಡ ಮಕ್ಕಳು ಕನ್ನಡದಲ್ಲಿ ಹೇಳಿ ಮ್ಯಾಮ್, ಕನ್ನಡದಲ್ಲಿ ಹೇಳಿ ಮ್ಯಾಮ್ ಅಂತ ಕೇಳ್ತಿದ್ರಿ ಅಲ್ವಾ? ಸೊ ದಟ್ ನಾನು ಕನ್ನಡದಲ್ಲಿ ಕೂಡ ನಿಮಗೆ ಕ್ವೆಶನ್ಸ್ನ ತಂದಿದ್ದೀನಿ. ಕ್ವೆಶನ್ಸ್ನ ಬರ್ಕೊಳ್ಳಿ, ಆನ್ಸರ್ ಮಾಡಿ. ಓಕೆ? ಸೆಕೆಂಡ್ ಕ್ವೆಶನ್, ಗಿವ್ ರೀಸನ್. ಈ ಟೈಪ್ ಕ್ವೆಶನ್ ನಿಮಗೆ ಕೇಳ್ತಾರೆ ಮಕ್ಕಳ. ಓಕೆನಾ? ಸೊ ಕ್ವೆಶನ್ ತಗೊಳ್ಳಿ. ಜಿಂಕ್ ಆಕ್ಸೈಡ್ ಈಸ್ ಕಾಲ್ಡ್ ಆಸ್ ಅನ್ ಆಂಫೋಟೆರಿಕ್ ಆಕ್ಸೈಡ್. ಹೌದಲ್ವಾ? ಜಿಂಕ್ ಆಕ್ಸೈಡ್ ಒಂದೇ ಇರೋದಾ? ಇಲ್ಲ ಅಲ್ವಾ? Al2O3 ಕೂಡ ಇದೆ ಅಲ್ವಾ? ಅದನ್ನು ಕೂಡ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಕ್ವೆಶನ್, ಸೋಡಿಯಂ ಮೆಟಲ್ ಈಸ್ ಸ್ಟೋರ್ಡ್ ಇನ್ ಕೆರೋಸಿನ್. ಹೌದಲ್ವಾ? ಯಾಕೆ ನಾವು ಸೋಡಿಯಂ ಮೆಟಲ್ನ ಕೆರೋಸಿನಲ್ಲೇ ಸ್ಟೋರ್ ಮಾಡಬೇಕು, ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ನೀವು ರೀಸನ್ನ ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ಗೋಲ್ಡ್ ಈಸ್ ಯೂಸ್ ಟು ಮೇಕ್ ಜ್ಯುವೆಲರಿ. ಹೌದಲ್ವಾ? ಇದಂತೂ ತುಂಬ ಸಲ ಕೇಳಿದ್ದಾರೆ, ಹೌದಲ್ವಾ ಮಕ್ಕಳ? ಯಾಕೆ ಜ್ಯುವೆಲರಿನಲ್ಲಿ ಗೋಲ್ಡನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಏನು ಬರೀತೀರಾ ನೀವು? ಹೌದಲ್ವಾ? ದಿಸ್ ಇಸ್ ದ ಮೋಸ್ಟ್ ಡಕ್ಟೈಲ್ ಅಲ್ವಾ? ದಿಸ್ ಇಸ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್. ಮ್ಯಾಲಿಯಬಲ್ ಪ್ರಾಪರ್ಟಿ ಇದೆ, ಲಸ್ಟರ್ ಪ್ರಾಪರ್ಟಿ ಇದೆ, ಹೌದಲ್ವಾ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದಿಸ್ ಈಸ್ ಲೀಸ್ಟ್ ರಿಯಾಕ್ಟಿವ್. ಹೌದಲ್ವಾ? ಸೊ ದಟ್ ಈ ಕ್ವೆಶನ್ನಿಗೆ ನೀವೇನಾದರೂ 4 ಪಾಯಿಂಟ್ಸ್ ಬರೆದ್ರು ಅಂತ ಹೇಳಿದ್ರೆ ನಿಮಗೆ ಅವರು ಎಲ್ಲೂ ಕೂಡ ಮಾರ್ಕ್ಸ್ ಕಟ್ ಮಾಡೋದಕ್ಕಾಗಲ್ಲ. ಓಕೆ? ನೆಕ್ಸ್ಟ್, ಅಯಾನಿಕ್ ಕಾಂಪೌಂಡ್ಸ್ ಇನ್ ದ ಸಾಲಿಡ್ ಸ್ಟೇಟ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಹೌದಲ್ವಾ ಮಕ್ಕಳ? ಯಾಕೆ ಕಂಡಕ್ಟ್ ಮಾಡೋಕ್ಕಾಗಲ್ಲ, ಯಾಕೆ ಮಾಲ್ಟನ್ ಸ್ಟೇಟಲ್ಲಿ ಮಾತ್ರ ಕಂಡಕ್ಟ್ ಮಾಡುತ್ತೆ ಅಂತ ನೀವು ಕಾರಣ ಕೊಡಬೇಕು. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋಯಿಂಗ್ ಆಕ್ಸಿಡೇಷನ್ ರಿಯಾಕ್ಷನ್ ಆ್ಯಂಡ್ ನೇಮ್ ದ ಫಂಕ್ಷನಲ್ ಗ್ರೂಪ್ ದಟ್ ಈಸ್ ಫೌಂಡ್ ಇನ್ ದ ಪ್ರಾಡಕ್ಟ್. ಹೌದಲ್ವಾ ಮಕ್ಕಳ? ಈ ಕೆಮಿಕಲ್ ಈಕ್ವೇಷನಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಥರ ಇಲ್ಲಿ ಬ್ರಾಕೆಟ್ ಇದೆ ಅಲ್ವಾ? ಸೊ ನೀವೇನು ಮಾಡಬೇಕು, ಯಾವುದು ಆಲ್ಕಲೈನ್ KMnO4, ಹೌದಲ್ವಾ? ಅಸಿಡಿಫೈಡ್ K2Cr2O7, ಪೊಟ್ಯಾಷಿಯಂ ಡೈಕ್ರೋಮೇಟ್. ಯಾವ ಕಾಂಪೌಂಡ್ ಸಿಗುತ್ತೆ ಮಕ್ಕಳ ನಿಮಗೆ? CH3COOH, ಹೌದಲ್ವಾ? ಸೊ ಯಾವುದು ಫಂಕ್ಷನಲ್ ಗ್ರೂಪು? ಆಸಿಡ್, ಹೌದಲ್ವಾ? ಅದನ್ನ ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಆಫ್ ದ ಅರೇಂಜ್ಮೆಂಟ್ ಆಫ್ ಆಪರೇಟರ್ಸ್ ಯೂಸ್ ಟು ಶೋ ದಿ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್. ಹೌದಲ್ವಾ? ಸೊ ನಾವು ಕಾಪರ್ನ ರಿಫೈನ್ ಮಾಡಬೇಕಂತ ಹೇಳಿದ್ರೆ ನಮಗೆ ಡಯಾಗ್ರಾಮ್ ಇದೆ, ಹೌದಲ್ವಾ? ಯಾವುದು ಅದು ಡಯಾಗ್ರಾಮು? ಗೊತ್ತಿದೆ ಅಲ್ವಾ ಮಕ್ಕಳ? ಸೊ ಯಾವುದು ಡಯಾಗ್ರಾಮು? ಕ್ಯಾಥೋಡ್ ರಾಡ್ಸ್, ಹೌದಲ್ವಾ? ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ, ಹೌದು ತಾನೆ? ಸೊ ಇದು ಆ್ಯನೋಡ್. ಹೆಂಗೆ ಮ್ಯಾಮ್ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ ನಿಮಗೆ, ಹೌದಲ್ವಾ ಮಕ್ಕಳ? ಆ್ಯನೋಡ್ ಮಡ್ ಅನ್ನೋ ಕಾನ್ಸೆಪ್ಟ್ ಇದೆ, ಹೌದಲ್ವಾ? ಮಡ್ಡೆಲ್ಲ ಹೋಗಿ ಆ್ಯನೋಡ್ ಕೆಳಗಡೆ ಸ್ಟೋರ್ ಆಗುತ್ತೆ, ಹೌದು ತಾನೆ? ಸೊ ಇದನ್ನ ನೀಟಾಗಿ ಡಯಾಗ್ರಾಮ್ನ ಬಿಡಿಸಿ ಪಾರ್ಟ್ಸ್ನ ಮೆನ್ಷನ್ ಮಾಡಬೇಕು, ಆವಾಗ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್,
ರೈಟ್ ದ ಕೆಮಿಕಲ್ ಈಕ್ವೇಶನ್ಸ್ ಫಾರ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್. ಓಕೆ ನಮ್ಮ ಮಕ್ಕಳ, ಈ ಕ್ವೆಶನ್ಸ್ ಅಂತೂ 200% ನಿಮ್ಮೆಲ್ಲ ಎಕ್ಸಾಮಲ್ಲೂ ಕೇಳ್ತಾರೆ. ಓಕೆನಾ? ಸೊ ಏನು ಮಾಡಬೇಕು, ನಿಮಗೆ ಕೆಮಿಕಲ್ ಈಕ್ವೇಶನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಬರಬೇಕು. ಓಕೆನಾ? ಮತ್ತು ಪ್ರತಿಯೊಂದು ಕಾಂಪೌಂಡು ಕೆಮಿಕಲ್ ಫಾರ್ಮುಲಾನ ಬರೆಯೋದಕ್ಕೆ ಬರಬೇಕು. ಓಕೆ, ಟೇಕ್ ಡೌನ್ ದ ಕ್ವೆಶನ್. ಕ್ವಿಕ್ ಲೈಮ್ ಇಸ್ ರಿಯಾಕ್ಟೆಡ್ ವಿತ್ ವಾಟರ್. ಏನಾಗುತ್ತೆ, ಕ್ವಿಕ್ ಲೈಮು ವಾಟರ್ ಜೊತೆ ರಿಯಾಕ್ಟ್ ಆಗಿದ್ರೆ ಈಕ್ವೇಶನ್ ಬರೀಬೇಕು ನೀವು. ಜಿಂಕ್ ಪೀಸಸ್ ಆರ್ ಆಡೆಡ್ ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಈಕ್ವೇಶನ್ ಗೊತ್ತಿದೆ ಅಲ್ವಾ, ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ, ಹೌದಲ್ವಾ? ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಈಸ್ ಆಡೆಡ್ ಟು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಏನಾಗುತ್ತೆ ಬರಿಬೇಕು. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ದ ಫಾಲೋಯಿಂಗ್ ಕೆಮಿಕಲ್ ಈಕ್ವೇಶನ್. ಈಗ ತಾನೇ ಹೇಳ್ದೆ ಅಲ್ವಾ ಮಕ್ಕಳ, ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮಗೆ ಕೆಮಿಕಲ್ ಈಕ್ವೇಶನ್ನ ಬರೆಯೋದಿಕ್ಕೆ ಬರುತ್ತೆ ಮತ್ತು ಕೆಮಿಕಲ್ ಈಕ್ವೇಶನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ 10 ಮಾರ್ಕ್ಸ್ ಯಾವುದೇ ಚಾಪ್ಟರಲ್ಲಿ ಯಾವುದೇ ಕ್ವೆಶನ್ ಕೇಳಿ ಇದು ಒಂಥರ ಬೇಸಿಕ್ ಕಾನ್ಸೆಪ್ಟ್ ಮಕ್ಕಳ. ಓಕೆನಾ? ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಯಾವ ಥರ ಕೆಮಿಕಲ್ ಈಕ್ವೇಶನ್ನ ಬರೆಯೋದು, ಬ್ಯಾಲೆನ್ಸ್ ಮಾಡೋದು ಹೇಗೆ, ಏನು ಫಾರ್ಮುಲಾ ಇದೆ, ಓಕೆನಾ, ಏನು ರೂಲ್ಸ್ ಇದೆ, ಹೌದಲ್ವಾ? ಫಸ್ಟ್ ಏನು ಮಾಡ್ಬೇಕು ಮಕ್ಕಳ, ಮೆಟಲ್ನ ಬ್ಯಾಲೆನ್ಸ್ ಮಾಡಬೇಕು, ಹೌದಲ್ವಾ? ನೆಕ್ಸ್ಟ್ ಏನು ಮಾಡಬೇಕು ಮಕ್ಕಳ, ನಾನ್ ಮೆಟಲ್ನ ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ಆಕ್ಸಿಜನ್, ನೆಕ್ಸ್ಟ್ ಹೈಡ್ರೋಜನ್, ಹೌದಲ್ವಾ? ಈ ರೂಲ್ ಗೊತ್ತಿದೆ ಅಲ್ವಾ ಮಕ್ಕಳ? ಸೊ ಈ ರೂಲ್ನ ಯೂಸ್ ಮಾಡಿಕೊಂಡು ನೀವು ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಟೇಕ್ ಡೌನ್ ದಿಸ್ ಕ್ವೆಶನ್ ಮಕ್ಕಳ. ಬ್ಲೀಚಿಂಗ್ ಪೌಡರ್ ಬಗ್ಗೆ ಗೊತ್ತೇ ಇದೆ ಅಲ್ವಾ ನಿಮಗೆ? ನೆಕ್ಸ್ಟ್, ಅಂಡರ್ ವಾಟ್ ಕಂಡೀಷನ್ ಡಸ್ ಅ ಫಾರ್ಮರ್ ಟ್ರೀಟ್ ದ ಸಾಯಿಲ್ ಆಫ್ ಹಿಸ್ ಫೀಲ್ಡ್ ವಿತ್ ಸ್ಲೇಕ್ಡ್ ಲೈಮ್? ಹೌದಲ್ವಾ? ಸೊ ಕ್ವೆಶನ್ ನೀವು ಯಾವ ಥರ ಅಪ್ರೋಚ್ ಮಾಡಬೇಕಂದ್ರೆ, ಏನನ್ನ ಕೇಳ್ತಿದ್ದಾರೆ, ಯಾವಾಗ ಒಬ್ಬ ರೈತ, ಹೌದಲ್ವಾ ಮಕ್ಕಳ, ನೋಡಿ ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಅರಳಿದ ಸುಣ್ಣವನ್ನ ಬೆರೆಸುತ್ತಾನೆ ಅಂತ ಕೇಳಿದ್ದಾರೆ. ಸೊ ಯಾವ ಸಂದರ್ಭದಲ್ಲಿ ಈ ಥರ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಸ್ಲೇಕ್ಡ್ ಲೈಮ್ ಅನ್ನೋದು ಬೇಸ್, ಹೌದಲ್ವಾ ಮಕ್ಕಳ? ಸ್ಲೇಕ್ಡ್ ಲೈಮ್ ಅನ್ನೋದು ಒಂದು ಬೇಸ್. ಅದನ್ನ ನಾವು ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೇನು, ಸಾಯಿಲು ಅಸಿಡಿಫೈಡ್ ಆಗಿರಬೇಕು, ಹೌದಲ್ವಾ? ಸಾಯಿಲಲ್ಲಿ ಅಸಿಡಿಟಿ ಜಾಸ್ತಿ ಇರಬೇಕು, pH ಲೆವೆಲ್ ಲೆಸ್ ದೆನ್ 7 ಇರಬೇಕು, ಹೌದಲ್ವಾ? ಅವಾಗ ತಾನೇ ಸ್ಲೇಕ್ಡ್ ಲೈಮ್ನ ಯೂಸ್ ಮಾಡೋದು ಮಕ್ಕಳ. ಸೊ ಈ ಥರ ಕಂಡೀಷನ್ಸ್ನ ನೀವು ಪಾಯಿಂಟ್ ವೈಸ್ ಬರಿಬೇಕು. ಓಕೆ, ನೆಕ್ಸ್ಟ್ ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ unsaturated carbon compounds. This is very important. Okay, ಸೊ ಈ ಕ್ವೆಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳ. ರೆಪ್ರೆಸೆಂಟೇಷನ್ ಹೇಗೆ ಬರೀಲಿ ಮ್ಯಾಮ್ ಅಂತ ಕೇಳಿದ್ರೆ ನೀವು 2 ಕಾಲಮ್ ಹಾಕೊಬೇಕು. ಓಕೆನಾ ಮಕ್ಕಳ? ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್, ಓಕೆ, ದೆನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, unsaturated hydrocarbons. Okay, so hydrocarbons are carbon compounds alva. Okay, unsaturated carbon compounds. So ಈ ತರ 2 ಕಾಲಮ್ನ ಹಾಕೊಂಡು ನೀವು ಏನು ಮಾಡಬೇಕು, ಪಾಯಿಂಟ್ಸ್ ವೈಸ್ ನೀವು ಆನ್ಸರ್ನ ಬರಿಬೇಕು. There is a single bond between carbon and carbon. There is a double bond and triple bond between carbon and carbon. ಹೌದಲ್ವಾ? ನೆಕ್ಸ್ಟ್ ಏನಾಗುತ್ತೆ, ಫ್ಲೇಮು ಕ್ಲಿಯರ್ ಫ್ಲೇಮ್ ಇರುತ್ತೆ, ಬಟ್ ಇಲ್ಲಿ ಸ್ಮೋಕಿ, ಹೌದಲ್ವಾ? ಬ್ಲ್ಯಾಕ್ ಸ್ಮೋಕ್ ರಿಲೀಸ್ ಆಗುತ್ತೆ ಅಲ್ವಾ? ಸೊ ಇದೆಲ್ಲ ಪಾಯಿಂಟ್ಸ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರಲ್ ಐಸೋಮರ್ಸ್, ಹೌದಲ್ವಾ ಮಕ್ಕಳ? ಇದಂತೂ ಐಸೋಮರ್ಸ್ ಕಾನ್ಸೆಪ್ಟಲ್ಲಿ ನಾವು ಓದಿದ್ದೀವಿ, ತುಂಬ ಇಂಪಾರ್ಟೆಂಟ್, ಹೌದಲ್ವಾ? ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ಗೆ ಡೆಫಿನೇಷನ್ ಬರೀರಿ. ದೆನ್ ಬ್ಯೂಟೇನ್ದು ಸ್ಟ್ರಕ್ಚರಲ್ ಐಸೋಮರ್ಸ್ನ ಕೇಳ್ತಿದ್ದಾರೆ, ಹೌದಲ್ವಾ? ಸೊ ಬ್ಯೂಟೇನ್ ಅಂದರೆ ದೇರ್ ಶುಡ್ ಬಿ 4 ಕಾರ್ಬನ್ ಅಲ್ವಾ? ಸೊ 4 ಕಾರ್ಬನ್ ಇರೋ ಕಾಂಪೌಂಡ್ನ ನಾವು ಯಾವ ಥರ ಸ್ಟ್ರಕ್ಚರಲ್ ಐಸೋಮರ್ಸ್ ರೆಪ್ರೆಸೆಂಟೇಷನ್ ಇದೆ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್ ಮಾಲಿಕ್ಯೂಲ್. ಹೌದಲ್ವಾ ಮಕ್ಕಳ? ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಕೆಮಿಸ್ಟ್ರಿನಲ್ಲಿ ಸಿಂಗಲ್ ಕಾಂಪೌಂಡ್ ಅದು ಕಾರ್ಬನ್ ಇಂದ ಯಾವುದಾದ್ರೂ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಮೀಥೇನ್ ಅಲ್ವಾ? ಮೀಥೇನ್ ಅಂದರೆ ದೇರ್ ಶುಡ್ ಬಿ ಓನ್ಲಿ 1 ಕಾರ್ಬನ್ ಆಟಮ್. ಇನ್ನೊಂದು ಹೇಳ್ಕೊಟ್ಟಿದ್ದೀನಿ, ಕಾರ್ಬನ್ ಸುತ್ತ ಮಿನಿಮಮ್ 4 ಬಾಂಡ್ಸ್ ಇರಲೇಬೇಕು ಅಂತ, ಹೌದಲ್ವಾ ಮಕ್ಕಳ? ಬಟ್ ಇಲ್ಲಿ ಏನು ಕೇಳ್ತಿದ್ದಾರೆ,
ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕೇಳ್ತಿದ್ದಾರೆ, ಹೌದಲ್ವಾ? ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದ್ರೆ ಹೇಗೆ ಬರೀತೀರಾ? ಕಾರ್ಬನ್ ಹತ್ರ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಹೌದಲ್ವಾ? 4 ಬಾಂಡ್ ಇರ್ಬೇಕಂದ್ರೆ ಅಟ್ಲೀಸ್ಟ್ ಒಂದೊಂದು ಹೈಡ್ರೋಜನ್ ಜೊತೆ ಅದು ಕಂಬೈನ್ ಆಗಬೇಕು, ಹೌದಲ್ವಾ? ಹೌದಲ್ವಾ ಮಕ್ಕಳ? ಸೊ ದೇರ್ ವಿಲ್ ಬಿ ದ ಫಾರ್ಮೇಶನ್ ಆಫ್ 4 ಬಾಂಡ್ಸ್. ಸಿಂಪಲ್, ಹೌದಲ್ವಾ? ಇಟ್ಸ್ ಲೈಕ್ ಅ ಈಸಿ ಪೀಸಿ ಕ್ವೆಶನ್, ಹೌದಲ್ವಾ? ನೆಕ್ಸ್ಟ್ ಹೈಡ್ರೋಜನ್ ಮಾಲಿಕ್ಯೂಲ್, ಹೌದಲ್ವಾ? ಹೈಡ್ರೋಜನ್ದು ಬರೆಯೋದು ಗೊತ್ತಿದೆ ಅಲ್ವಾ? ಬರೀಬೇಕು. ಓಕೆ, ನೆಕ್ಸ್ಟ್ ಬೆನ್ಸಿನ್ ಮಾಲಿಕ್ಯೂಲ್. ಇದನ್ನು ಕೂಡ ನಾವು ತುಂಬಾ ಸಲ ಡಿಸ್ಕಸ್ ಮಾಡಿದೀವಿ ಮಕ್ಕಳ, ಹೌದಲ್ವಾ? ಬೆನ್ಸಿನ್ ಹೇಗೆ ಬರೀತೀರಾ? C6H6. ನೀವು ಏನು ಬರೀಬೇಕು ಅಂತ ಹೇಳಿದ್ರೆ C6H6 ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ಓಕೆನಾ? ಏನು ಬರೀಬೇಕು? ಯು ಶುಡ್ ಶೋ ದ ಬಾಂಡ್ ಕನೆಕ್ಷನ್, ಓಕೆನಾ? ಒಂದು ಮತ್ತೆ ಒಂದು ಕಾರ್ಬನ್ ನಡುವೆ ಯಾವ ತರ ಬಾಂಡ್ ಕನೆಕ್ಷನ್ ಇದೆ, ಆ ಕಾರ್ಬನ್ನು ಯಾವ ತರ ಹೈಡ್ರೋಜನ್ಗೆ ಅಟ್ಯಾಚ್ ಆಗಿದೆ, ಹೌದಲ್ವಾ? ಇದನ್ನ ನೀವು ರೆಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ಬೆನ್ಸಿನಲ್ಲಿ 3 ಟ್ರಿಪಲ್ ಬಾಂಡ್ ಇರುತ್ತೆ ಅಲ್ವಾ? ಟ್ರಿಪಲ್ ಬಾಂಡ್ ಇರುತ್ತಾ? ಇಲ್ಲ ತಾನೇ, ಡಬಲ್ ಬಾಂಡ್ ಇರುತ್ತೆ, ಹೌದಲ್ವಾ? ಡಬಲ್ ಬಾಂಡ್ ಎಷ್ಟಿರುತ್ತೆ ಮಕ್ಕಳ? 3, ಹೌದಲ್ವಾ? ಸೊ ದಿಸ್ ಇಸ್ ದ ಬೆನ್ಸಿನ್ ಸ್ಟ್ರಕ್ಚರ್, ಹೌದಲ್ವಾ? ಇದನ್ನ ನೀವು ಕಲಿಬೇಕು. ನೆಕ್ಸ್ಟ್, ಈ ಕ್ವಶನ್ಸ್ ಅಂತೂ ನಿಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ, ಅದು ನಿಮಗೆ ಗೊತ್ತೇ ಇದೆ, ಹೌದಲ್ವಾ ಮಕ್ಕಳ? ಸೊ ಏನು ಕ್ವಶನ್ ಕೇಳಿದ್ದಾರೆ ನೋಡಿ, 3 ಟೆಸ್ಟ್ ಟ್ಯೂಬ್ಸ್ ಇದೆ, ಹೌದಲ್ವಾ? ಒಂದು ಐರನ್ ರಾಡ್ನ ಡಿಪ್ ಮಾಡಿದ್ದಾರೆ, ಹೌದಲ್ವಾ ಮಕ್ಕಳ? ಯಾವುದ್ರಲ್ಲಿ ಕರೋಷನ್ ಕಡಿಮೆ ಆಗುತ್ತೆ, ಯಾವುದ್ರಲ್ಲಿ ಜಾಸ್ತಿ ಅಂತ ಕೇಳಿದ್ದಾರೆ. ಸಿಂಪಲ್ ಅಲ್ವಾ? ಸಾಲ್ವ್ ಮಾಡಿ ನೋಡಿ. ವಿಚ್ ಟೆಸ್ಟ್ ಟ್ಯೂಬ್ ದ ಐರನ್ ನೇಲ್ ಅಂಡರ್ಗೋಸ್ ರಸ್ಟ್? ಯಾವುದು ಫಾಸ್ಟ್ ಆಗುತ್ತೆ, ಯಾವುದು ಆಗಲ್ಲ. ನೆಕ್ಸ್ಟ್, ಬ್ರೈನ್ ಸೊಲ್ಯೂಷನ್ ಅಂದ್ರೆ ಏನು, ಹೌದಲ್ವಾ? ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ವಾ? ತುಂಬಾ ಸಲ ಆನ್ಸರ್ ಮಾಡಿರ್ತೀರಾ, ಇದಕ್ಕೆ ಆನ್ಸರ್ ಮಾಡೋದನ್ನ ಮರಿಬೇಡಿ ಮಕ್ಕಳು. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋಯಿಂಗ್ ಕೆಮಿಕಲ್ ಈಕ್ವೇಶನ್. ಈ ಟೈಪ್ ಕ್ವೆಶನ್ಸ್ ಅಂತೂ ಫಾರ್ ಶೋರ್ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ, ಓಕೆ? ಸೊ ಇದನ್ನ ನೀವು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು, ಓಕೆ? ನೆಕ್ಸ್ಟ್ ಏನ್ ಮಕ್ಕಳ, ಕೆಮಿಕಲ್ ರಿಯಾಕ್ಷನ್ ಆಯಿತು ಅಂತ ಹೆಂಗೆ ನೀವು ಐಡೆಂಟಿಫೈ ಮಾಡ್ತೀರಾ? ಯಾವುದದು 2 ಫ್ಯಾಕ್ಟರ್ಸ್ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಚೇಂಜ್ ಇನ್ ಕಲರ್, ಚೇಂಜ್ ಇನ್ ಟೆಂಪ್ರೇಚರ್, ಚೇಂಜ್ ಇನ್ ಫಿಸಿಕಲ್ ಸ್ಟೇಟ್, ಹೌದಲ್ವಾ ಮಕ್ಕಳ? ಹೌದು ತಾನೆ? ಸೊ ಎವಲ್ಯೂಷನ್ ಆಫ್ ಗ್ಯಾಸ್, ಇದೆಲ್ಲ ಏನು ಮಾಡುತ್ತೆ? ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಕೆಮಿಕಲ್ ಚೇಂಜ್ ಆಯಿತು ಅಂತ ನಿಮಗೆ ತೋರಿಸುತ್ತೆ, ಹೌದಲ್ವಾ? ನೋಡಿ, ಯಾವ ಫ್ಯಾಕ್ಟರ್ಸು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಕೆಮಿಕಲ್ ಚೇಂಜ್ ಆಯಿತು ಅನ್ನೋದನ್ನ ನೀವು ಬರೀಬೇಕು, ಓಕೆ? ನೆಕ್ಸ್ಟ್, ಮೆನ್ಷನ್ ದ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ that takes place when sodium sulfate solution is added to barium chloride solution. Write the balanced chemical equation for this reaction ಅಂತ ಕೇಳ್ತಾರೆ, ಓಕೆನಾ ಮಕ್ಕಳ? ಪ್ರೀವಿಯಸ್ ಕ್ವೆಶನ್ಸ್ ಅಲ್ಲಿ ಏನು ಕೇಳಿದ್ರು? ಕೆಮಿಕಲ್ ಈಕ್ವೇಶನ್ನ ಅವರೇ ಕೊಟ್ಟಿದ್ರು, ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿದ್ರು, ಹೌದಲ್ವಾ? ಆಮೇಲೆ ಏನು ಕೊಟ್ಟಿದ್ರು? ಫಿಲ್ ಇನ್ ದ ಬ್ಲಾಂಕ್ಸ್ ತರ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ XY ಪ್ರಾಡಕ್ಟ್ನ ಡಿಟರ್ಮೈನ್ ಮಾಡಿ ಅನ್ನೋ ತರ ಕೊಟ್ಟಿದ್ರು, ಹೌದಲ್ವಾ? ಸೊ ಅದೇ ಅಂಡರ್ ಅಲ್ಲಿ ನಿಮಗೆ ವರ್ಡ್ ಅಲ್ಲಿ ಕೊಡ್ತಾರೆ, ಓಕೆನಾ? ನೀವೇನ್ ಮಾಡಬೇಕು? ಅದನ್ನ ಆ ಕೆಮಿಕಲ್ ರಿಯಾಕ್ಷನ್ನ ಕೆಮಿಕಲ್ ಈಕ್ವೇಶನ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಓಕೆ? ಒಂದನ್ನ ಕಲಿತ್ರೆ ಇನ್ನೊಂದು ಈಸಿಯಾಗಿ ಬರುತ್ತೆ, ಓಕೆ? ನೆಕ್ಸ್ಟ್, ಇದಂತೂ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಮಕ್ಕಳ, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್, ಓಕೆ? 3 ಮಾರ್ಕ್ಸ್ಗೆ ಕೇಳ್ತಾರೆ, ಯು ಶುಡ್ ಪ್ರಾಕ್ಟೀಸ್. ನೆಕ್ಸ್ಟ್, ಇದು ಕೂಡ ಅಲ್ವಾ, ಹೌದಲ್ವಾ ಮಕ್ಕಳ? ಈ ಕ್ವೆಶನ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ದಿಸ್. ನೆಕ್ಸ್ಟ್, ಅಡಿಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಆಕ್ಸಿಡೇಷನ್, ಕಂಬಷನ್, ದಿಸ್ ಆರ್ ಆಲ್ ದ ಟೈಪ್ಸ್ ಆಫ್ ರಿಯಾಕ್ಷನ್, ರೈಟ್? ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ 4th ಚಾಪ್ಟರ್ ಅಲ್ಲಿ, ಹೌದಲ್ವಾ? ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಈ ಎಲ್ಲ ರಿಯಾಕ್ಷನ್ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ಜಸ್ಟ್ ರೈಟ್ ದಿ ಆನ್ಸರ್. ನೆಕ್ಸ್ಟ್ ಕ್ವೆಶನ್, IUPAC. ನಾನು ಹೇಳಿದೆ ಅಲ್ವಾ, IUPAC ಮೇಲೆ ಒಂದು ಕ್ವೆಶನ್ ಅಂತೂ ಪಕ್ಕಾ ಇರುತ್ತೆ ಮಕ್ಕಳ ನಿಮಗೆ, ಓಕೆನಾ? ಸೊ ಇಲ್ಲಿ ನೋಡಿ, ಒಂದೇ ಕ್ವೆಶನ್ ಕೇಳಿದ್ದಾರೆ, 4 ಕಾಂಪೌಂಡ್ಸ್ ಕೊಟ್ಟಿದ್ದಾರೆ, ಓಕೆನಾ? ಒಂದು ಸಿಮಿಲಾರಿಟಿ ನೀವೇನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ನೋಡಿ ಮಕ್ಕಳ, ಈ ಕಾಂಪೌಂಡ್ ಅಲ್ಲೂ ದೇರ್ ಆರ್ 3 ಕಾರ್ಬನ್ಸ್, ಹೌದಲ್ವಾ? ಇದರಲ್ಲೂ ಎಷ್ಟಿದೆ? 3 ಕಾರ್ಬನ್ಸ್, ಇದರಲ್ಲೂ 3 ಕಾರ್ಬನ್ಸ್, ಇದರಲ್ಲೂ 3 ಕಾರ್ಬನ್ಸ್. ಏನ್ ಚೇಂಜ್ ಇದೆ ಮಕ್ಕಳ?
ಏನ್ ಚೇಂಜ್ ಇದೆ? ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಯೆಂಟ್ ಚೇಂಜ್ ಇದೆ. ಫಂಕ್ಷನಲ್ ಗ್ರೂಪ್ ಹ್ಯಾಲೋಜನ್ ಅಲ್ವಾ? ಇಲ್ಲಿ ನೋಡಿ ಆಲ್ಡಿಹೈಡ್. ಆಲ್ಡಿಹೈಡ್ನ ಯಾವ್ದ್ರಿಂದ ಎಂಡ್ ಮಾಡ್ತೀವಿ? ಸೊ ವಿ ಎಂಡ್ ವಿತ್ ಆಲ್ ಅಲ್ವಾ? ಪ್ರೊಪನಾಲ್ ಹೌದಲ್ವಾ? ಸೊ COOH ಅಲ್ವಾ? ಏನು ಮಕ್ಕಳ ಇದು? ಆಸಿಡ್ ಅಲ್ವಾ? ಸೊ ಆಸಿಡ್ನ ಯಾವ್ದ್ರಲ್ಲಿ ಎಂಡ್ ಮಾಡ್ತೀವಿ? ಓಯಿಕ್ ಆಸಿಡ್ ಅಲ್ವಾ? ಸೊ ಓಯಿಕ್ ಆಸಿಡ್ ಜೊತೆಗೆ ಪ್ರಿಫಿಕ್ಸ್ ಯಾವ್ದು ಬರುತ್ತೆ? 3 ಕಾರ್ಬನ್ಸ್ ಇದ್ರೆ ಪ್ರೊಪೊನೋಯಿಕ್ ಆಸಿಡ್ ಹೌದಲ್ವಾ? ಎಸ್. ಇಲ್ಲಿ ಬನ್ನಿ ಮಕ್ಕಳ, ಯಾವ್ದಿದು ಫಂಕ್ಷನಲ್ ಗ್ರೂಪು? ಆಲ್ಕೈನ್ ಹೌದಲ್ವಾ? ಟ್ರಿಪಲ್ ಬಾಂಡ್ ಇದ್ರೆ ಏನು? ಆಲ್ಕೈನ್ ಹೌದಲ್ವಾ? ಸೊ 3 ಕಾರ್ಬನ್ ಇದ್ರೆ ಕಮೆಂಟ್ ಮಾಡಿ ಅಂಡ್ ಪ್ರಾಕ್ಟೀಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಮಕ್ಕಳ, ಇದು ಅಷ್ಟೇ. ಏನ್ ಕೊಟ್ಟಿದ್ದಾರೆ ಮಕ್ಕಳ? ಯು ಶುಡ್ ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಶನ್. ಓಕೆ, ಇದು ತುಂಬಾ ಚೆನ್ನಾಗಿ ನಮಗೆ ಗೊತ್ತಿದೆ ಹೌದಲ್ವಾ? ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್ ಕ್ಲೋರಿನ್, ನಮ್ಗೆ ಇನ್ನೇನ್ರೋ ಸಿಗುತ್ತೆ? ಹೈಡ್ರೋಜನ್ ಕ್ಲೋರೈಡ್ ಅಲ್ವಾ? HCl ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಿದ್ದಾರೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ನೋಡಿ, ಇದಂತೂ ತುಂಬಾ ಸಲ ಕೇಳಿರೋ ಕ್ವೆಶನ್ ಮಕ್ಕಳ. ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಶನ್ ಅಂತ ಕೊಟ್ಟಿದ್ದಾರೆ ಹೌದಲ್ವಾ? ಮೀಥೇನು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಈ ಕ್ವೆಶನ್ಸ್ ಅಲ್ಲಿ ನೀವು ತಲೆನೇ ಕೆಡ್ಸ್ಕೊಳ್ಳಂಗಿಲ್ಲ ಮಕ್ಕಳ, ನೀವು ಒಂದೇ ಅಬ್ಸರ್ವ್ ಮಾಡ್ಬೇಕಾಗಿರೋದು. LHS ಶುಡ್ ಬಿ ಇಸ್ ಈಕ್ವಲ್ ಟು RHS ಅಷ್ಟೇ. ಓಕೆ, ನೆಕ್ಸ್ಟ್ ಮಕ್ಕಳ, ಇದು ನಿಮಗೆ ಗೊತ್ತಿರೋ ಕ್ವೆಶನ್ಸ್ ಹೌದಲ್ವಾ? ಒಂದು ಕ್ರಿಸ್ಟಲ್ ಅಲ್ಲಿ ವಾಟರ್ ಪ್ರಪೋರ್ಷನ್ ಎಷ್ಟಿರುತ್ತೆ? ವಾಟರ್ ಕ್ರಿಸ್ಟಲೈಸೇಷನ್ ಅಂದ್ರೆ ಏನು? ಇದು ತುಂಬಾ ಸಲ ಆನ್ಸರ್ ಮಾಡಿರ್ತೀರಾ, ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಮಕ್ಕಳ, ಏನ್ ಕ್ವೆಶನ್ ಕೇಳಿದ್ದಾರೆ? ಏನ್ ಕೊಟ್ಟಿದ್ದಾರೆ ಮಕ್ಕಳ? ಏನ್ ಕೊಟ್ಟಿದ್ದಾರೆ? ಇಲ್ಲಿ 2 ಕಾರ್ಬನ್ ಕೊಟ್ಟಿದ್ದಾರೆ, ಮಧ್ಯೆ ಡಬಲ್ ಬಾಂಡ್ ಹಾಕಿದ್ದಾರೆ. ಏನ್ ಮಾಡ್ಬೇಕು ನಾವು? ಸ್ಟ್ರಕ್ಚರ್ನ ಕಂಪ್ಲೀಟ್ ಮಾಡ್ಬೇಕಂತ ನಾನು ಒಂದು ಟ್ರಿಕ್ಸ್ ಕೊಟ್ಟಿದ್ದೀನಿ. ಯಾವುದೇ ಕಾಂಪೌಂಡ್ ಆಗಿರ್ಲಿ, ಕೆಮಿಸ್ಟ್ರಿನಲ್ಲಿ ಯಾವುದೇ ಕಾಂಪೌಂಡ್ ಆಗಿರ್ಲಿ, ಕಾರ್ಬನ್ ಸುತ್ತ ದೇರ್ ಶುಡ್ ಬಿ ಮಿನಿಮಮ್ ಅಲ್ಲ, ಮಿನಿಮಮ್ ಮ್ಯಾಕ್ಸಿಮಮ್ ಎಲ್ಲ ಒಂದೇ. ದೇರ್ ಶುಡ್ ಬಿ 4 ಬಾಂಡ್ಸ್ ಅರೌಂಡ್ ದಿ ಕಾರ್ಬನ್ ಆಟಮ್. ಸೊ ಇಲ್ಲಿ ಆಲ್ರೆಡಿ 2 ಇದೆ ಅಂದ್ರೆ ಇನ್ನೆಷ್ಟು? ಜಸ್ಟ್ 2 ಹೈಡ್ರೋಜನ್ಸ್ ವಿ ಶುಡ್ ರೈಟ್. ಮ್ಯಾಮ್ ಇದು ನಾನು ಈ ಥರ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಹೌದಲ್ವಾ ಮಕ್ಕಳ? ಇಲ್ಲೊಂದು ಹೆಚ್ಚು, ಇಲ್ಲೊಂದು ಹೆಚ್ಚು, ಇಲ್ಲೊಂದು ಹೆಚ್ಚು, ಇಲ್ಲೊಂದು ಹೆಚ್ಚು, ಮುಗೀತಲ್ವಾ? ಅರೌಂಡ್ ದ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಮಕ್ಕಳ? 1 2 3 4 1 2 3 4 ಹೌದಲ್ವಾ? 2 ಕಾರ್ಬನ್ ಸುತ್ತ 4 ಬಾಂಡ್ ಇದೆ ಹೌದಲ್ವಾ? ಇನ್ನೇನು ಕೇಳಿದ್ದಾರೆ ಮಕ್ಕಳ? ನೇಮ್ ದ ಕಾಂಪೌಂಡ್ ಅಂತೆ. ಸೊ 2 ಕಾರ್ಬನ್ ಇದ್ರೆ ಏನಂತ ಹೇಳ್ಕೊಟ್ಟಿದ್ದೀನಿ? ಏನ್ ಹೇಳ್ಕೊಟ್ಟಿದ್ದೀನಿ ಮಕ್ಕಳ? ಈತ್ ಹೌದಲ್ವಾ? ಡಬಲ್ ಬಾಂಡ್ ಇದ್ರೆ ಇಟ್ ಕಮ್ಸ್ ಅಂಡರ್ ಆಲ್ಕೀನ್. ಸೊ ದಟ್ ಈಥೀನ್ ಇಸ್ ದ ಆನ್ಸರ್. ದಿಸ್ ಇಸ್ ದ ಸ್ಟ್ರಕ್ಚರ್. ಯಾವುದು ನೇಮಿಂಗ್ ಏನ್ ಮಕ್ಕಳ? ಈಥೀನ್ ಹೌದಲ್ವಾ? ಓಕೆ, ಸಾಲ್ವ್ ಮಾಡಿ. ನೆಕ್ಸ್ಟ್, ಇದು ನಮಗೆ ಗೊತ್ತಿದೆ ಹೌದಲ್ವಾ ಮಕ್ಕಳ? ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಗೊತ್ತಿರೋದೆ. ಹೈಡ್ರೋಕಾರ್ಬನ್ಸ್ನ ಕೇಳ್ತಿದ್ದಾರೆ ಇಲ್ಲಿ ಹೌದಲ್ವಾ? ಇಲ್ಲಿ ಹೈಡ್ರೋಕಾರ್ಬನ್ಸ್ ಏನ್ ಹೇಳ್ತೀರಾ ಮಕ್ಕಳ? ಸೇಮ್. ಅಲ್ಲಿ ಕಾರ್ಬನ್ ಕಾಂಪೌಂಡ್ಸಿಗೆ ಬರ್ದೆ, ಬಿಟ್ವೀನ್ ದ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಇಲ್ಲಿ ಹೈಡ್ರೋಕಾರ್ಬನ್ಸ್ ಅಷ್ಟೇ, ಸಿಂಪಲ್. ನೆಕ್ಸ್ಟ್, ಪ್ರೋಪೇನ್ದು ಸ್ಟ್ರಕ್ಚರಲ್ ಕೇಳ್ತಿದ್ದಾರೆ ಹೌದಲ್ವಾ ಮಕ್ಕಳ? ಸೊ ಇದ್ರ ಫಾರ್ಮುಲಾ ನಿಮಗೆ ಗೊತ್ತಲ್ವಾ? ಸ್ಟ್ರಕ್ಚರಲ್ ಫಾರ್ಮುಲಾ 3 ಕಾರ್ಬನ್ ಆಟಮ್ ಬರ್ಕೊಳ್ಳಿ ಹೌದಲ್ವಾ? ಪ್ರೋಪೇನ್ ಅಂದ್ರೆ ನೋಡಿ ಆಲ್ಕೇನ್ ಹೌದಲ್ವಾ? ಏನ್ ಮಾಡ್ತೀರಾ? ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಾರ್ಬನ್ ಸುತ್ತ 4 ಬಾಂಡ್ ಇರಬೇಕು ಹೌದಲ್ವಾ? ಸೊ ಏನೂ ಕೇಳ್ತಿಲ್ಲ ಅಂದ್ರೆ ದೇರ್ ಶುಡ್ ಬಿ ಹೈಡ್ರೋಜನ್ ಹೌದಲ್ವಾ? ಸೊ ದೇರ್ ಶುಡ್ ಬಿ ಹೈಡ್ರೋಜನ್ಸ್ ಹೌದಲ್ವಾ ಮಕ್ಕಳ? ಸೊ ಎಷ್ಟಾಯ್ತು? C3 ಎಷ್ಟಾಯ್ತು ಮಕ್ಕಳ? H8. ಮ್ಯಾಮ್ ಸರಿಯಾಗಿ ಬರ್ತಿದ್ದೀನಾ ಇಲ್ವಾ? ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಲ್ವಾ ಜನರಲ್ ಫಾರ್ಮುಲಾ? CnH2n+2 ಹೌದಲ್ವಾ? ಆಲ್ಕೆನ್ಗೆ ಜನರಲ್ ಫಾರ್ಮುಲಾ ಅಲ್ವಾ? N3 ಆದ್ರೆ ಎಷ್ಟಾಯ್ತು ಮಕ್ಕಳ? 6 + 2 8 ಅಲ್ವಾ? ಹೌದಲ್ವಾ? ಸೊ ಯು ಕ್ಯಾನ್ ಆನ್ಸರ್ ಎನಿ ಕ್ವೆಶನ್ಸ್. ಬ್ಯೂಟೇನ್ ಕೇಳಿದ್ರು ಸೇಮ್, 1 ಕಾರ್ಬನ್ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಹೌದಲ್ವಾ ಮಕ್ಕಳ? ಓಕೆ, ನೆಕ್ಸ್ಟ್ ಓಕೆ, ದಿಸ್ ಕ್ವೆಶನ್ ಇಸ್ ಡನ್. ನೆಕ್ಸ್ಟ್, ಈ ಕ್ವೆಶನ್ಸ್ ಅಂತೂ ಫಾರ್ ಶೋರ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆನಾ? ಇದು ನಿಮಗೆ ಗೊತ್ತೇ ಇದೆ, ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್. ಓಕೆ, ದೆನ್ ಯಾಕೆ ಕಾರ್ಬನ್
4- ಆಗಲ್ಲ ಅಂತ ಕೇಳ್ತಿದ್ದಾರೆ. ಹೌದಲ್ವಾ ಮಕ್ಕಳ? ನಮ್ಮ ಕಾರ್ಬನ್ ಆಟಮ್ ಅಲ್ಲಿ 6 ಪ್ರೋಟಾನ್ಸ್ ಇದೆ. ಇನ್ಸೈಡ್ ದ ನ್ಯೂಕ್ಲಿಯಸ್ ದೇರ್ ಆರ್ 6 ಪ್ರೋಟಾನ್ಸ್. ಓಕೆನಾ? ಕಾರ್ಬನ್ ಏನಾದ್ರೂ ಎಕ್ಸ್ಟ್ರಾ 4 ಎಲೆಕ್ಟ್ರಾನ್ಸ್ ನ ತಗೊಂತು ಅಂತ ಹೇಳಿದ್ರೆ 10 ಎಲೆಕ್ಟ್ರಾನ್ಸ್ ಆಯ್ತಲ್ವಾ? ಏನಾಗುತ್ತೆ ಮಕ್ಕಳ? ಈ 6 ಪ್ರೋಟಾನ್ಸ್ಗೆ 10 ಎಲೆಕ್ಟ್ರಾನ್ಸ್ ನ ಮ್ಯಾನೇಜ್ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಹೌದಲ್ವಾ ಮಕ್ಕಳ? ಸೊ ದಟ್ ಏನ್ ಮಾಡಲ್ಲ, ಕಾರ್ಬನ್ ರಿಸೀವ್ ಮಾಡ್ಕೊಳ್ಳಲ್ಲ. ಓಕೆ, ನೆಕ್ಸ್ಟ್, when a salt X that is used to remove permanent hardness of water reacts with hydrochloric acid, ಏನಾಗುತ್ತೆ ಮಕ್ಕಳ? ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆನಾ? ನೀವು ಇಲ್ಲಿ ಎಕ್ಸ್ ಕಂಡುಹಿಡಬೇಕು. ಹಾರ್ಡ್ನೆಸ್ ಜೊತೆ ಯಾವ್ದು ರಿಯಾಕ್ಟ್ ಆಗುತ್ತೆ ನಿಮಗೆ ಗೊತ್ತಿರಬೇಕು. ಹೌದಲ್ವಾ? ನೆಕ್ಸ್ಟ್, ಅದೇನ್ ಮಾಡುತ್ತೆ? ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಿಮ್ಗೆ ವೈ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಓಕೆ, ಆ ವೈ ಗ್ಯಾಸ್ನ ನೀವು ಏನ್ ಮಾಡ್ತೀರಾ ಮಕ್ಕಳ? ಯು ವಿಲ್ ಪಾಸ್ ಥ್ರೂ ಲೈಮ್ ವಾಟರ್. ಓಕೆ, ಲೈಮ್ ವಾಟರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಲೈಮ್ ವಾಟರ್ ಜೊತೆ ಪಾಸ್ ಮಾಡಿದಾಗ ಏನಾಗುತ್ತೆ? ನಮಗೆ ವೈಟ್ ಪ್ರೆಸಿಪಿಟೇಟ್ ಬರುತ್ತಂತೆ. ಓಕೆ, ಸೊ ಯಾವುದು ಅಂತ ಕೇಳ್ತಿದ್ದಾರೆ. ಗೊತ್ತಿದೆ ಅಲ್ವಾ ನಮಗೆ? ಕಾರ್ಬೋನೇಟ್ ಗ್ಯಾಸ್ ರಿಲೀಸ್ ಆಗುತ್ತೆ, ಅದನ್ನ ಲೈಮ್ ವಾಟರ್ ಜೊತೆ ಪಾಸ್ ಮಾಡಿದಾಗ ಏನಾಗುತ್ತೆ? ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಓಕೆ, ಈಸಿ ಪೀಸಿ. ನೆಕ್ಸ್ಟ್, ಇದು ನಿಮಗೆ ಗೊತ್ತೇ ಇದೆ. ಹೌದಲ್ವಾ ಮಕ್ಕಳ? ಯಾವ ಗ್ಯಾಸು ಕ್ಯಾಥೋಡಲ್ಲಿ, ಯಾವ ಗ್ಯಾಸು ಆ್ಯನೋಡಲ್ಲಿ ರಿಲೀಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ಅಷ್ಟೇ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್. ನೀವು ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ಇದ್ರ ಬೇಸ್ ಮೇಲಂತೂ ಮಕ್ಕಳ ಪ್ರತಿ ಸಲನೂ ಒಂದಲ್ಲ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಒಂದು ಮೆಗ್ನೀಷಿಯಂ ಕ್ಲೋರೈಡ್ ಕೇಳ್ತಾರೆ, ಅಥವಾ ಸೋಡಿಯಂ ಕ್ಲೋರೈಡ್ ಕೇಳ್ತಾರೆ, ಅಥವಾ ಮೆಗ್ನೀಷಿಯಂ ಆಕ್ಸೈಡ್ ಕೇಳ್ತಾರೆ. ಓಕೆನಾ? ಸಿಂಪಲ್ ಅಲ್ವಾ ಮಕ್ಕಳ? ಬರೀಬೇಕು ಆನ್ಸರ್. ನಿಮಗೆ ಗೊತ್ತಲ್ವಾ? Mg ಇದ್ದಿದ್ದು Mg2+ ಆಗುತ್ತೆ. ಆ 2 ಎಲೆಕ್ಟ್ರಾನ್ಸ್ನ ಏನು ಮಾಡುತ್ತೆ? Cl2. ಹೌದಲ್ವಾ? Cl ತಗೊಂಡು ನಮ್ಗೆ ಏನು ಸಿಗುತ್ತೆ? ಮೆಗ್ನೀಷಿಯಂ ಕ್ಲೋರೈಡ್. ಹೌದಲ್ವಾ? ಸೊ ಈ Mg ಇದ್ದಿದ್ದು Mg2+ ಹೇಗಾಗುತ್ತೆ, Cl ಇದ್ದಿದ್ದು Cl- ಹೇಗಾಗುತ್ತೆ ಅನ್ನೋದನ್ನ ಮಾತ್ರ ನೀವು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್, ಈ ಆಂಫೋಟೆರಿಕ್ ಆಕ್ಸೈಡ್ ಮೇಲಂತೂ ಪ್ರತಿ ಸಲ ಕ್ವೆಶನ್ ಇದ್ದೇ ಇರುತ್ತೆ. ಒಂದು ನಮಗೆ ಗೊತ್ತಿರೋದು 2. ಹೌದಲ್ವಾ ಮಕ್ಕಳ? ಇದೆರಡು ಆಂಫೋಟೆರಿಕ್ ಆಕ್ಸೈಡ್, ಇದ್ರ ಮೇಲೆ ಒಂದಲ್ಲ ಒಂದು ಕ್ವೆಶನ್ ಪಕ್ಕಾ ಇರುತ್ತೆ. ಓಕೆ, ನೆಕ್ಸ್ಟ್, ಕಾಪರ್ ಆರ್ಟಿಕಲ್ಸ್ನ ಲಾಂಗ್ ಟೈಮ್ ಎಕ್ಸ್ಪೋಸ್ ಮಾಡಿದ್ರೆ, ಹೌದಲ್ವಾ? ಕಾಪರ್ ವೆಸಲ್ಸ್ನ ಲಾಂಗ್ ಟೈಮ್ ಎಕ್ಸ್ಪೋಸ್ ಮಾಡಿದ್ರೆ ಹೇರ್ಗೆ ಗ್ರೀನ್ ಕಲರ್ ಫಾರ್ಮ್ ಆಗುತ್ತೆ. ಹೌದಲ್ವಾ? ಯಾಕೆ ಅಂತ ಕೇಳ್ತಿದ್ದಾರೆ. ಆಕ್ಸಿಡೇಷನ್. ಹೌದಲ್ವಾ? ಏನಾಗುತ್ತೆ ಅವಾಗ? ಕರೋಷನ್ ಅಂಡರಲ್ಲಿ ಓದಿದೀವಿ ಅಲ್ವಾ? ಎಸ್. ನೆಕ್ಸ್ಟ್ ಕ್ವೆಶನ್ ಮಕ್ಕಳ, 43 ಕ್ವೆಶನ್, ರೆಸ್ಪಿರೇಷನ್. ಹೌದಲ್ವಾ? ಈ ಕ್ವಶನ್ಸ್ ಎಲ್ಲ ನೋಡಿ ನಿಮಗೆ ತುಂಬ ಕ್ವೆಶನ್ಸ್ಗೆ ಆನ್ಸರ್ ಗೊತ್ತಿತ್ತು ಅಂದರೆ ಇವಾಗ ಏನು ಮಾಡ್ತಿರ್ತೀರಾ? ನಾರ್ಮಲ್ ಆಗಿ ಬ್ರೀದ್ ಮಾಡ್ತಿರ್ತೀರಾ. ಅಥವಾ ಎಲ್ಲೋ ಔಟ್ ಆಫ್ 120 ಕ್ವೆಶನ್ಸ್ ಗೊತ್ತಿತ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಮಕ್ಕಳ? ಫುಲ್ ಟೆನ್ಸ್ಡ್ ಆಗಿ ಏನು ಮಾಡ್ತೀರಾ? ಜೋರಾಗಿ ಉಸಿರಾಡ್ತೀರಾ ಅಲ್ವಾ? ಸೊ ಅದೆಲ್ಲ ಬಿಟ್ಟು ಇಲ್ಲಿ ರೆಸ್ಪಿರೇಷನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾಕೆ ಅಂತ ಕೇಳ್ತಿದ್ದಾರೆ ಅಷ್ಟೇ. ಓಕೆ, ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಡಿಫ್ರೆನ್ಸ್ ಗೊತ್ತಿದ್ರೆ ಆ ಕ್ವೆಶನ್ನ ನೀವು ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ಇಲ್ಲಿವರೆಗೂ ನಾವೆಲ್ಲ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಂಡರಲ್ಲೇ ಓದಿದ್ವಿ. ಹೌದಲ್ವಾ? ಸೊ ಯಾಕೆ ಕೆಮಿಕಲ್ ರಿಯಾಕ್ಷನ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಂತ ಕೇಳ್ತಿದ್ದಾರೆ. ಹೌದಲ್ವಾ? ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ? ಎಸ್. ನೆಕ್ಸ್ಟ್, ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್. ಹೌದಲ್ವಾ? ಬ್ಲೀಚಿಂಗ್ ಪೌಡರ್ ಯೂಸಸ್ ಅಂತ ಮಕ್ಕಳ 2 ಮಾರ್ಕ್ಸಿಗೆ ಇಲ್ಲ 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಡಿಫರೆನ್ಸ್ ಬಿಟ್ವೀನ್ ಅಯಾನಿಕ್ ಕಾಂಪೌಂಡ್ ಅಂಡ್ ಕೋವಲೆಂಟ್ ಕಾಂಪೌಂಡ್. ದಿಸ್ ಈಸ್ ಆಲ್ಸೋ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮಕ್ಕಳ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ವೆರಿ 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 ಇಂಪಾರ್ಟೆಂಟ್. ಹೌದಲ್ವಾ? ದ ಡಿಫರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್. ಹೌದಲ್ವಾ ಮಕ್ಕಳ? ಏನು ರೋಸ್ಟಿಂಗ್ ಅಂತ ಹೇಳಿದ್ರೆ ಸಲ್ಫೈಡ್ ಫಾರ್ಮ್ ಅಲ್ಲಿ ಇದ್ರೆ ಓರ್ಸು ರೋಸ್ಟಿಂಗ್ ಪ್ರೋಸೆಸ್ ಅಲ್ಲಿ ರಿಫೈನ್ ಮಾಡ್ತೀವಿ, ಕಾರ್ಬೋನೇಟ್ ಆಗಿದ್ರೆ ಕ್ಯಾಲ್ಸಿನೇಷನ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡ್ತೀವಿ. ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನೀವು ಬರೀಬೇಕು. ನೆಕ್ಸ್ಟ್ ಕ್ವೆಶನ್,
How do soaps and detergents reacts with hard water? This is one of the most important questions ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡಿ. ಗೊತ್ತಿದೆ ಅಲ್ವಾ ಇದು? ಆ್ಯಂಡ್ ದ ಲಾಸ್ಟ್ 2 ಕ್ವೆಶನ್ಸ್, ಇದಂತೂ ತುಂಬ ಸಲ ಕೇಳಿದ್ದಾರೆ ಮಕ್ಕಳು, ಹೌದಲ್ವಾ? ಮೆಗ್ನೀಷಿಯಂ ರಿಬ್ಬನ್ನ ಬರ್ನ್ ಮಾಡೋ ಮುಂಚೆ ಯಾಕೆ ಕ್ಲೀನ್ ಮಾಡಬೇಕು ಅಂತ, ಹೌದಲ್ವಾ ಮಕ್ಕಳ? ನಮಗೆ ಪ್ಯೂರ್ ಮೆಗ್ನೀಷಿಯಂ ಥಿಂಗ್ಸ್ ಬೇಕು ಅಂತ ಹೇಳಿದ್ರೆ ವಿ ಶುಡ್ ಕ್ಲೀನ್ ಇಟ್, ರೈಟ್? ಸೊ ಯಾಕೆ ಅಂತ ರೀಸನ್ ಬರೆದ್ರೆ ಮುಗೀತು. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಕ್ವೆಶನ್, ರೈಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್, ವಾಟರ್ ಆ್ಯಂಡ್ ಆಸಿಡ್. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್ ಅಂಡರ್ ಅಲ್ಲಿ ಓದಿದೀವಿ ಅಲ್ವಾ? ವೆನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್, ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್, ಹೌದಲ್ವಾ? ಇಲ್ಲಿ ಮೆಟಲ್ದು ಕೆಮಿಕಲ್ ಪ್ರಾಪರ್ಟಿನ ಕೇಳಿದ್ದಾರೆ ಅಷ್ಟೇ. ಓಕೆನಾ ಮಕ್ಕಳ? ಇದಿಷ್ಟು ಕ್ವೆಶನ್ಸ್ನ ನೀವು ಏನು ಮಾಡಬೇಕು ಮಕ್ಕಳ? ತುಂಬ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಮ್ ಇಷ್ಟೇ ಕ್ವೆಶನ್ಸ್ ಓದಿದ್ರೆ ಸಾಕಾ? ಖಂಡಿತವಾಗ್ಲೂ ನೀವು ಪಾಸಿಂಗ್ ಪ್ಯಾಕೇಜ್ ಬೇಕು, ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳಿದ್ರೆ ಇಷ್ಟು ಕ್ವೆಶನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ ಮಕ್ಕಳ? ನೆಕ್ಸ್ಟ್ ನಾನು 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸ್ ಕ್ವೆಶನ್ನ ಒಂದು ಶಾರ್ಟಲ್ಲಿ ಕೊಡ್ತೀನಿ, ಆ್ಯಂಡ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವೆಶನ್ನ ಒಂದು ಶಾರ್ಟಲ್ಲಿ ಕೊಡ್ತೀನಿ. ಓಕೆನಾ? ನೀವಿಷ್ಟು ಕ್ವೆಶನ್ಸ್ನ ಇವಾಗ ಸಾಲ್ವ್ ಮಾಡಿದರೆ ಆ ಕ್ವೆಶನ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ತುಂಬ ಚೆನ್ನಾಗಿ ಕೂಲ್ ಆ್ಯಂಡ್ ಕಾಮ್ ಆಗಿ ಓದೋಣ. ಓಕೆನಾ ಮಕ್ಕಳ? ಸೊ ಪ್ರಾಕ್ಟೀಸ್ ಮಾಡಿ, ಏನು ಮಾಡಬೇಡಿ, ಕ್ವೆಶನ್ನ ಬರ್ಕೊಳ್ಳಿ, ಕ್ವೆಶನ್ ಬರ್ಕೊಂಡು ನಿಮ್ಮದೇ ವೇನಲ್ಲಿ ಆನ್ಸರ್ ಮಾಡಿ, ಎಲ್ಲಿ ಸ್ಟಕ್ ಆಗ್ತೀರಾ ನೋಡಿ. ಓಕೆನಾ? ಆಮೇಲೆ ನೋಟ್ಸ್ನ ನೋಡಿ ಆ್ಯಸ್ ಇಟ್ ಈಸ್ ಆನ್ಸರ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.